ಬೀದರ್ ವಿಮಾನ ನಿಲ್ದಾಣಕ್ಕೆ ಮಹಾತ್ಮ ಬೊಮ್ಮಗೊಂಡೇಶ್ವರರ ಹೆಸರು ನಾಮಕರಣ ಮಾಡಬೇಕು. ಇನ್ನು ಬೊಮ್ಮಗೊಂಡೇಶ್ವರರ ಕೆರೆ ಹಾಗೂ ಸಮಾಧಿ ಅಭಿವೃದ್ಧಿಪಡಿಸಬೇಕು ಮತ್ತು ನವದಗಿರಿ ಮಹಾತ್ಮ ಬೊಮ್ಮಗೊಂಡೇಶ್ವರರ ಬೆಟ್ಟ ಅಭಿವೃದ್ಧಿಗೊಳಿಸಬೇಕು ಎಂದು ಕೋಮರಾವ್ ಭೀಮಗೊಂಡ ಕುರುಬ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಬಸವರಾಜ್ ಮಾದ್ರಿಕಿ ಒತ್ತಾಯ ಮಾಡಿದ್ದಾರೆ. ಹೌದು, ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು, ಮಹಾತ್ಮ ಬೊಮ್ಮಗೊಂಡೇಶ್ವರರ ಬೀದರ್ ಜನತೆಗೆ ಭೂಮಿಯಿಂದ ನೀರು ತೆಗೆದು ನೀರುಣಿಸಿದ ಮಹಾನ್ ಸಂತರಾಗಿದ್ದಾರೆ. ಇನ್ನು ಬೀದರ್ ಕೋಟೆ ನಿರ್ಮಾಣಕ್ಕೆ ತನ್ನ ತನು ಮನ ಧನದಿಂದ ಸೇವೆಗೈದಂತಹ ಮಹಾನ್ ಪುರುಷರಾಗಿದ್ದಾರೆ. ಆದ್ದರಿಂದ ಮಹಾತ್ಮ ಬೊಮ್ಮಗೊಂಡೇಶ್ವರರು ಜನಿಸಿರುವಂತಹ ಚಿದ್ರಿ ಗ್ರಾಮ ಬೀದರ್ ಏರ್ಪೋರ್ಟ್ಗೆ ಸಮೀಪ ಇರುವುದರಿಂದ ಬೀದರ್ ವಿಮಾನ ನಿಲ್ದಾಣಕ್ಕೆ ಬೊಮ್ಮಗೊಂಡೇಶ್ವರ ಹೆಸರು ನಾಮಕರಣ ಮಾಡಬೇಕು ಮತ್ತು ಬೊಮ್ಮಗೊಂಡೇಶ್ವರರ ಕೆರೆ ಸಮಾಧಿ ಸ್ಥಳ ಹಾಗೂ ನವದಗಿರಿ ಬೊಮ್ಮಗೊಂಡೇಶ್ವರ ಬೆಟ್ಟ ಅಭಿವೃದ್ಧಿಗೊಳಿಸಿ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬೊಮ್ಮಗೊಂಡೇಶ್ವರರ ಕೊಡುಗೆ ಅಪಾರವಾಗಿರುವುದರಿಂದ ಮುಂದಿನ ಯುವ ಪೀಳಿಗೆಗೆ ಬೊಮ್ಮಗೊಂಡೇಶ್ವರರನ್ನ ಪರಿಚಯಿಸುವ ದಿಸೆಯಲ್ಲಿ ಅವರ ಜೀವನ ಹಾಗೂ ಸಾಧನೆ ಪಠ್ಯ ಪುಸ್ತಕದಲ್ಲಿ ಅಳವಡಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದರು. ಈ ಬೀದರ್ದ ಮಹಾನ್ ಪುರುಷ ದೈವಿಕ ಶಕ್ತಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಹುಟ್ಟಿರತಕ್ಕಂಥದ್ದು ಈ ಬೀದರ್ ಜಿಲ್ಲೆಯಲ್ಲಿ ಆಗಿರೋದ್ರಿಂದ, ಚಿದ್ರಿ ಗ್ರಾಮ ಹುಟ್ಟಿರುವುದರಿಂದ, ಆ ಚಿದ್ರಿ ಗ್ರಾಮ ನಮ್ಮ ಒಂದು ಬೀದರ್ ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ ಬೀದರ್ ಏರ್ಪೋರ್ಟ್ಗೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಅಂತ ಹೆಸರು ನಾಮಕರಣ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಒಂದು ಪ್ರಮುಖ ಬೇಡಿಕೆ. ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಬಗ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಕೊಡುಗೆ ಇದು ಬೀದರ್ ಜಿಲ್ಲೆಗೆ ಅಪಾರ. ಅವರು ಈ ಬೀದರ್ ಜನತೆಗೆ ನೀರು ಉಣಿಸಿದಂಥ ಮಹಾನ್ ಪುರುಷ. ಬೀದರ್ ಕೋಟೆ ನಿರ್ಮಾಣಕ್ಕೆ ತನು ಮನಧನದಿಂದ ಶ್ರಮಿಸಿದಂಥ ಮಹಾನ್ ಪುರುಷ. ಹೀಗಾಗಿ ಅವರ ಮುಂದಿನ ಪೀಳಿಗೆ ಗೊತ್ತಾಗಬೇಕಾದರೆ, ಮುಂದಿನ ಜಂಗಕ್ಕೆ ಅವರ ಹೆಸರು ಗೊತ್ತಾಗಬೇಕಾದ್ರೆ ಅವರ ಪಠ್ಯಕ್ರಮದಲ್ಲಿ ಅವರ ಜೀವನ ಚರಿತ್ರೆ ಅಳವಡಿಸಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಏನಿವತ್ತು ಬೀದರ್ ಕೋಟೆಯಲ್ಲಿ ನಾವು ಮಹಾತ್ಮ ಬೊಮ್ಮಗೊಂಡೇಶ್ವರ ಕೆರೆಯನ್ನು ಕಾಣ್ತೀವಿ. ಆ ಕೆರೆಯಲ್ಲಿ ಅವರು ಲಿಂಗೈಕ್ಯರಾಗಿದ್ದಾರೆ. ಆ ಕೆರೆಯಲ್ಲಿ ನೀರು ಕಾಯಕ ಮಾಡ್ತಾ, ಕೆರೆ ಬೀದರ್ ಕೋಟೆಯಲ್ಲಿ ವಾಸ ಮಾಡುತ್ತಾ ಕೆರೆಯ ನೀರನ್ನು ಕುಡಿಸಿದ ಕುರಿಗಳಿಗೆ ಅಲ್ಲೇ ಅವರು ಲಿಂಗೈಕ್ಯ ಆಗಿದ್ದ ಸ್ಥಳ ಅದ. ಆ ಕೆರೆಯನ್ನು ಅಭಿವೃದ್ಧಿಪಡಿಸಿ ಆ ಕೆರೆಯಲ್ಲಿ ನಮ್ಮ ಮಹಾತ್ಮ ಬೊಮ್ಮಗೊಂಡೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು. ಅವರ ಸ್ಮಾರಕ ನಿರ್ಮಾಣ ಮಾಡಬೇಕು. ಅದನ್ನು ಪ್ರವಾಸೋದ್ಯಮ ತಾಣವಾಗಿ ಮಾಡಬೇಕು. KKRDB ಅವರಿಗೆ ಸುಮಾರು 200 ಕೋಟಿ ರೂಪಾಯಿನ ಅನುದಾನ ಮೀಸಲಿಟ್ಟು ಅದನ್ನು ಅಭಿವೃದ್ಧಿಪಡಿಸಬೇಕು, ಪ್ರವಾಸ ತಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕರ್ತವ್ಯದ. ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತು, ಈ ನಿಮ್ಮ ಬೀದರ್ ಜಿಲ್ಲೆಯಲ್ಲಿ ಏನು ಖಾನಾಪುರ ತಾಲೂಕಿದೆ, ಇವತ್ತು ಮಲ್ಲಣ್ಣ ಅಂತಕ್ಕಂಥ ಕ್ಷೇತ್ರ, ಖಂಡೋಬ ಕ್ಷೇತ್ರ ಬಹಳ ದೊಡ್ಡ ಪವಿತ್ರ ಕ್ಷೇತ್ರ. ಈ ಭಾಗದ್ದು ಕಲ್ಯಾಣ ಕರ್ನಾಟಕ, ದಕ್ಷಿಣ ಭಾರತ ಕಾಶಿ ಅಂತ ಕರೀತಾರೆ. ಇಲ್ಲಿ ಕಲ್ಯಾಣ ಕರ್ನಾಟಕ, ವಿಶೇಷವಾಗಿ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದ ರಾಜ್ಯಗಳಿಂದ ಭಕ್ತರು ಖಂಡೋಬ ದರ್ಶನಕ್ಕೆ ಬರ್ತಾರೆ. ಹೀಗಾಗಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಒಳ್ಳೆ ವ್ಯವಸ್ಥೆ ಆಗ್ಬೇಕಾದ್ರೆ ಯಾತ್ರಿಕ ನಿವಾಸ ಬರೀ ಬಂದದಲ್ಲಿ ಏನು ಸಾಲದು, ಈ ವ್ಯವಸ್ಥೆ ಸರಿಯಿಲ್ಲ. ಅಲ್ಲೇನಾಗಬೇಕಪ್ಪ ಅಂದ್ರೆ ಒಂದು ಯಾತ್ರಿಕ ಬಂದಂತ ಜನತೆಗೆ, ಬಂದಂತ ಭಕ್ತರಿಗೆ ಉಳಿದುಕೊಳ್ಳಿಕ್ಕೆ ಒಂದು ಯಾತ್ರಿಕ ನಿವಾಸವನ್ನ ಮಾನ್ಯ ಜಿಲ್ಲಾ ಸಚಿವರು ಮಾಡಿಕೊಡ್ಬೇಕು. ಬೀದರ್ ಜಿಲ್ಲಾ ಸಚಿವರಿಗೆ ನಾನು ಈ ಮೂಲಕ ಮನವಿಯನ್ನು ಮಾಡ್ತೀನಿ.